First problem, in how many way can one arrange all of the letters in the word information so that no pair of consecutive letters occur more than once? Here we want to count arrangement such that I consecutive N O ಇದ್ರೆ ಕೌಂಟ್ ಮಾಡಬೇಕು. ಫಾರ್ ಎಮ್ ಈ ಥರ ಇದ್ರೆ ಕೌಂಟ್ ಮಾಡಿ. ಬಟ್ ಇನ್ ಮತ್ತು ಇನ್ ನೋಡಿ, ಟು ಕನ್ಸಿಕ್ಯೂಟಿವ್ ಪೇರ್ಸ್ ಆಫ್ ಟೂ ಲೆಟರ್ಸ್ ಇದೆ. ಸೊ ಇದನ್ನು ಕೌಂಟ್ ಮಾಡೋಣ. ಸೊ ಇಲ್ಲಿ ನೋ ನೋ ಇದೆ. ಸೊ ಇದನ್ನು ಕೌಂಟ್ ಮಾಡೋ ಹಾಗಿಲ್ಲ. ಸೊ ಈಗ ಇನ್ಫಾರ್ಮೇಷನ್, ಸೊ ಇದರಲ್ಲಿ ಎರಡು ಲೆಟರ್ಸ್ ಯಾವ್ಯಾವ ಇದಾವೆ ನೋಡಿ. ರಿಪೀಟೆಡ್ ವರ್ಡ್ ಸೇಮ್ ಐ ಎನ್ ಓ. ಸೊ 2 ಐ ಇದ್ದಾವೆ, 2 ಓ, 2 ಎನ್. ಸೊ ಪಾಸಿಬಲ್ ಈ ಮೂರೇ ಲೆಟರ್ ಇದ್ದರೆ ಸಾಧ್ಯ. ಯಾವ ಎನ್ ಓ ಎನ್ ಓ, ಐ ಓ ಐ ಓ, ಐ ಎನ್ ಐ ಎನ್. ಸೊ ಇದು ಕನ್ಸಿಕ್ಯೂಟಿವ್ ಲೆಟರ್ಸ್, ಪಾಸಿಬಲ್ ಲೆಟರ್ಸ್, ಪೇರ್ ಆಫ್ ಕನ್ಸಿಕ್ಯೂಟಿವ್ ಲೆಟರ್ಸ್ ಆಗುತ್ತೆ. ಎನ್ ಓ ಐ ಓ ಎನ್ ಇನ್ ಇರುವಂಥ ಲೆಟರ್ಸ್ಗಳು. ಸೊ ನಾವು ಇವು ಇರಲಾರ್ದಂಥ ವರ್ಡ್ಸ್ಗಳನ್ನ ಫಾರ್ಮ್ ಮಾಡಬೇಕು, ವಿತ್ ಆರ್ ವಿತೌಟ್ ಮೀನಿಂಗ್. ಸೊ ಪಾಸಿಬಲ್ಲು ಆಪ್ಷನ್ ಎನ್ ಓ ಆಗಿದೆ. ಸೊ ಇರೋದು ಮೂರೇ ವರ್ಡ್. ಸೊ ಇಲ್ಲಿ ಒನ್ ಫಾರ್ಮೇಷನ್ ವಿತ್ ಟೂ ವರ್ಡ್ಸ್, ಫಾರ್ಮೇಷನ್ ವಿತ್ 3 ವರ್ಡ್ಸ್. ಸೊ ಪ್ರಿನ್ಸಿಪಲ್ ಆಫ್ ಇನ್ಕ್ಲೂಷನ್ ಆ್ಯಂಡ್ ಎಕ್ಸ್ಕ್ಲೂಷನ್ ಯೂಸ್ ಮಾಡಬೇಕು. 3 ವರ್ಡ್ಸ್ ಅಂದರೆ ಎನ್ ಐ ಓ. ಸೊ ಈ 3 ವರ್ಡ್ ಇರೋದು 2 ವರ್ಡ್, 2 ಸೈಜ್ ವರ್ಡ್ ಇರೋದು. ನೋ ಆನ್ ಆನ್ ಹೀಗೂ ನಡೆಯುತ್ತೆ. ಸೊ 2 ಮತ್ತು 3. ಸೊ ಪಾಸಿಬಲ್ ಆಫ್ ಇನ್ಕ್ಲೂಷನ್ 2 ಮತ್ತು 3. ಎನ್ ಆಫ್ C1 ಎನ್ ಸಿ ಐ ತೊಳಿ, ಇನ್ನೊಂದು ಎನ್ ಆಫ್ ಸಿ ಐ ಸಿ ಜೆ. ಸೊ ಎರಡೇ ಕಂಡೀಷನ್ ಬರೋ, ಒಂದು ಫಾರ್ಮೇಷನ್ ವಿತ್ ಟೂ ವರ್ಡ್ಸು, ಇನ್ನೊಂದು 3 ವರ್ಡ್ಸ್ ಯೂಸ್ ಮಾಡಿ. ಸೊ ಪಾಸಿಬಲ್ ಆಗೋದು ಬರೀ ಎರಡೇ. ನೆಕ್ಸ್ಟ್ ಫೋರ್ ವರ್ಡ್ಸ್ ಐ ಇಲ್ಲ. ಸೊ ಸೇಮ್ ಕನ್ಸಿಕ್ಯೂಟಿವ್, ಹೇಗೆ ನೋ ಬಂದಿದೆಯಲ್ಲ ಆ ರೀತಿ ನಮಗೆ ಮತ್ತೆ ಫಾರ್ಮೇಷನ್ ಆಗಲ್ಲ ಸೇಮ್ ಒಂದು ವರ್ಡಲ್ಲಿ. ಸೊ ಫಸ್ಟು ಎನ್ ಆಫ್ ಸಿ ಐ, ಪ್ರಿನ್ಸಿಪಲ್ ಆಫ್ C1, ಪ್ರಿನ್ಸಿಪಲ್ ಆಫ್ ಇನ್ಕ್ಲೂಷನ್ ಆ್ಯಂಡ್ ಎಕ್ಸ್ಕ್ಲೂಷನ್ ಯೂಸ್ ಮಾಡಬೇಕು. ಸೊ ಎನ್ ಆಫ್ C1, ಸೊ ನೋ ಪಾಸಿಬಲ್ ಆಗಿದೆ ಅನ್ಕೊ. ನೋ ಒಂದು ವರ್ಡಲ್ಲಿ ನೋ ಅಂತ. ಸೊ ಈಗ ಟೋಟಲ್ ಇದು ಎಷ್ಟು ಡಿಜಿಟ್ಸ್ ಇದೆ, ಎಷ್ಟು ಲೆಟರ್ಸ್ ಇದಾವೆ ಅಂದರೆ 11 ಲೆಟರ್ಸ್ ಇದೆ. ಸೊ ನೋ ಫಿಕ್ಸ್ ಅಂದ್ಕೊಳ್ಳಿ. ಸೊ 1 2 ಇನ್ನು ಎಷ್ಟು ಉಳಿತವೆ, 7 ಉಳಿತವೆ. ಸೊ 9 ಫ್ಯಾಕ್ಟೋರಿಯಲ್ ಪ್ಲಸ್ 2, 9 ಫ್ಯಾಕ್ಟೋರಿಯಲ್. ಐ 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ಇಲ್ಲಿ ಓ ಎನ್ ಆಗಿದ್ರೂ ಇರ್ಬೋದು, ಎನ್ ಓ. ಸೊ ಪಾಸಿಬಲ್ ಆಫ್ 2 ಫ್ಯಾಕ್ಟೋರಿಯಲ್. ಮತ್ತು ಇಲ್ಲಿ ನಾವು ಎನ್ ಓ 2 ಟೈಮ್ಸ್ ರಿಪೀಟ್. ಸೊ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಏನಾಯಿತು, ಇದು ಆಯಿತು. ಸೊ 9 ಫ್ಯಾಕ್ಟೋರಿಯಲ್
divided by 2 factorial 181,440. ಸೊ ಇದು n ಆಫ್ C1 ಸಿಕ್ತು. ನಮಗೆ S1 ಫೈಂಡ್ ಮಾಡಬೇಕು. ಸೊ S1 ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಪಾಸಿಬಲು 3 ವರ್ಡ್ಸ್ ಇದೆ. 3 ವರ್ಡ್ಸಲ್ಲಿ 3 ಲೆಟರ್ಸ್ ಇದ್ದಾವೆ. 3 ಲೆಟರ್ಸ್ ಅಂದರೆ NIO. ಇವು NIO ಇವು 3 ಲೆಟ್ರಲ್ಲಿ ನಾವು ಯಾವುದಾದ್ರೂ 3 ಚೂಸ್ ಮಾಡಬೇಕು. ಈ 3ರಲ್ಲಿ ಯಾವುದಾದ್ರೂ 2 ಚೂಸ್ ಮಾಡಬೇಕು. ಸೊ 2 ಚೂಸ್ ಮಾಡೋದ NCR 3C2 ಮಲ್ಟಿಪ್ಲೈ 181,440. ಸೊ ಮಲ್ಟಿಪ್ಲೈ ಮಾಡಿ. 3C2 ಅಂದರೆ 3 ಇಂಟು 181,440 5,44320. ಸೊ ನೆಕ್ಸ್ಟು n ಆಫ್ C1 C2 ಅಂದ್ಕೊಳ್ಳಿ. ಪಾಸಿಬಲ್ ವಿತ್ ಫಾರ್ಮೇಷನ್ ಆಫ್ 3 ಲೆಟರ್ಸ್ ಅಂದರೆ INO 3 ವರ್ಡು ಇದಾವೆ ಅಂದ್ಕೊಳ್ಳಿ. INO. ಸೊ ಈಗ ಐನ ಬಿಟ್ಬಿಡಿ. ಐ ಬಿಟ್ಟರೆ 5 ಆಗುತ್ತೆ. 5 + 7 ಫ್ಯಾಕ್ಟೋರಿಯಲ್ + 2 ಆ್ಯಡ್ ಮಾಡಿ. ಡಿವೈಡೆಡ್ ಬೈ ಯಾವುದು ರಿಪಿಟೇಷನ್ ಇಲ್ಲ. ಇಂಟು INO 3 ಪಾಸಿಬಲ್ ವೇ ಅಲ್ಲಿರ್ಬೋದು. INO ONI ಈ ರೀತಿ ಫಾರ್ಮೇಷನ್ ಇರ್ಬೋದು. ಸೊ ಇಂಟು 3 ಫ್ಯಾಕ್ಟೋರಿಯಲ್ ಅಂದರೆ ಪಾಸಿಬಲ್ 6 ವೇಸ್ ಆಗುತ್ತೆ. 3 ಲೆಟರ್ಸ್ ಇದ್ದಾವೆ. ಸೊ ಇನ್ ಬಿಟ್ವೀನ್ ಅರೇಂಜ್ಮೆಂಟ್ 3 ಫ್ಯಾಕ್ಟೋರಿಯಲ್. ಸೊ ಮಲ್ಟಿಪ್ಲೈ ಮಾಡಿ. ಮತ್ತು ಇಲ್ಲಿ ಡಿವೈಡೆಡ್ ಬೈ 2 ಮಾಡಬೇಕು. 2 ಫ್ಯಾಕ್ಟೋರಿಯಲ್ ಯಾಕಂದ್ರೆ INO 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ಸೊ ನಮ್ಮ ಪಾಸಿಬಲ್ S2 ಇದೇ ಆಗುತ್ತೆ. ಯಾಕಂದರೆ ನಾವು ಮ್ಯಾಕ್ಸಿಮಮ್ 3C3 ಅಂದರೆ 1. ಸೊ S2 ಸೇಮ್ ಆಗುತ್ತೆ. ಸೊ ಈಗ ಪ್ರಿನ್ಸಿಪಲ್ ಆಫ್ ಇನ್ಕ್ಲೂಷನ್ ಆ್ಯಂಡ್ ಎಕ್ಸ್ಕ್ಲೂಷನ್ ಫಾರ್ಮುಲಾ. ನೆಗೇಷನ್ ಆಫ್ n ಈಸ್ ಈಕ್ವಲ್ ಟು S0 ಮೈನಸ್ S1 ಪ್ಲಸ್ S2 ಅನ್ಕೊ. S0 ಸೊ 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ 2 ಐಸ್ ಇದಾವೆ. 2 ಫ್ಯಾಕ್ಟೋರಿಯಲ್ ಪ್ಲಸ್ ಮೈನಸ್ 5,44320 ಪ್ಲಸ್ 15,120. ಇದರ ಆನ್ಸರ್ ಏನು ಬರುತ್ತೋ ಸೊ 11 factorial divided by 2 factorial divided by 2 factorial ಇನ್ನೊಂದು 2 factorial divided by ಇರುತ್ತೆ 2i 2o 2n ಇರೋದ್ರಿಂದ. ಸೊ 4,989,600 ಮೈನಸ್ 5,44320 ಪ್ಲಸ್ 15,120. ಸೊ ಆನ್ಸರ್ ಏನು ಬರುತ್ತೆ? 4,460,400. ಪಾಸಿಬಲ್ ಫಾರ್ಮೇಷನ್ ಆಫ್ ವರ್ಡ್ಸ್ ವಿತ್ ಆರ್ ವಿತೌಟ್ ಮೀನಿಂಗ್ ವಿತೌಟ್ ನೋ ಪೇರ್ ಆಫ್ ಕನ್ಸಿಕ್ಯೂಟಿವ್ ಲೆಟರ್ಸ್. ಸೊ ಕನ್ಸಿಕ್ಯೂಟಿವ್ ಲೆಟರ್ಸ್ ಅಂದರೆ ಈ ರೀತಿ ನೋ ON ಮತ್ತು IN ಈ ರೀತಿ ಇರಬಾರ್ದು. 3 ಲೆಟರ್ಸ್ ಫಾರ್ಮೇಷನ್ ನಿಮ್ಗೆ ತೋರಿಸ್ತೀನಿ ಆವಾಗ. INO
ONI. ಸೊ ಈ ರೀತಿ ಇರಬಾರ್ದು. ಈ ರೀತಿ ಇಲ್ಲದೆ ಇರೋ ವರ್ಡ್ಸ್ ಎಷ್ಟಿದಾವೆ ಅಂದರೆ 4460 400.